ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರು. ವಿದ್ಯಾರ್ಥಿಗಳನ್ನು ಕಾಲ್ ಮಾಡಿ ಮೆಸೇಜ್ ಮಾಡಿ ತುಂಬಾ ಜನ ಕೇಳ್ತಿದ್ರು. ಸೊ ನಾನು ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ, ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ರೆ ವೆರಿಫಿಕೇಶನ್ ಸ್ಲಿಪ್ ಯಾವ ಥರ ಇರುತ್ತೆ, ಏನೇನು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಕಂಪಲ್ಸರಿ ವೆರಿಫಿಕೇಶನ್ ಸ್ಲಿಪ್ ಇರಲೇಬೇಕು. ಇಲ್ಲ ಅಂತ ನೀವು ಒಂದು ಆಪ್ಷನ್ಟಲ್ಲಿ ತುಂಬ ಕಷ್ಟ ಅನುಭವಿಸ್ತೀರಾ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ವೀಡಿಯೋಸ್ನ. ಸೊ ಹಾಗೇನು ವಿದ್ಯಾರ್ಥಿ ವೆರಿಫಿಕೇಶನ್ ಸ್ಲಿಪ್ ಏನಿದೆಲ್ಲ, ಸೊ ಯಾವಾಗ ಬಿಡ್ತಾರೆ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಹಾಗೇನು ಒಂದು ಯೂಟ್ಯೂಬ್ ಚಾನಲಲ್ಲಿ, ಸೊ ಯೂಟ್ಯೂಬಲ್ಲಿ ತುಂಬ ಜನ ರೋಮರ್ಸ್ ಹಾಕ್ತಿದ್ದಾರೆ, ವೆರಿಫಿಕೇಶನ್ ಸ್ಲಿಪ್ ಬಂದಿದೆ ಡೌನ್ಲೋಡ್ ಮಾಡ್ಕೊಂಬಿಡಿ ಅಂತಂದು ಬಿಟ್ಟಿದ್ದಾರೆ. ಬಟ್ ಸದ್ಯಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಬಿಟ್ಟಿದ್ದು ನಮ್ಗೆ ಗೊತ್ತಾಗುತ್ತೆ, ನಾವು ಅಪ್ಲೋಡ್ ಮಾಡ್ತೀವಲ್ಲ ವೀಡಿಯೋಸ್. ಯಾಕಂದರೆ ವಿದ್ಯಾರ್ಥಿಗಳಿಗೆ ನಾವು ತಿಳಿಸೋಕ್ಕೆ ನಾವು ಇರೋದು. ಸೊ ಹಾಗಾಗಿ ಇನ್ನು ಸದ್ಯಕ್ಕೆ ಏನು ಬಿಟ್ಟಿಲ್ಲ. ಸ್ವಲ್ಪ ನೀವು ಕಾದಿರಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವೆರಿಫಿಕೇಶನ್ ಸದ್ಯಕ್ಕೆ ಬಿಟ್ಟಿಲ್ಲ. ಬಿಟ್ಟರೆ ಮಾತ್ರ ಇನ್ನೊಂದು 2 ವೀಕ್ಸ್ ಆಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಪ್ರಾಸೆಸ್ ಒಂದು ವೆರಿಫಿಕೇಶನ್ ಸ್ಲಿಪ್ ಬಿಡಬೇಕಂದ್ರೆ ಅದಕ್ಕಿಂತ ಸ್ವಲ್ಪ ಪ್ರಾಸೆಸ್ ಅಂತ ಇರುತ್ತೆ. ಸೊ ಏನು ಪ್ರಾಸೆಸ್ ಅಂತ ಇರುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಇನ್ನೂ ಎಷ್ಟು ಜನ ವಿದ್ಯಾರ್ಥಿಗಳು ಒಂದು ಆಪ್ಷನ್ಗೆ ಎಲಿಜಿಬಲ್ ಇದ್ದೀರಾ ಅಥವಾ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ ಅನ್ನೋದೇ ಗೊತ್ತಿಲ್ಲ ನಿಮಗೆ. ಹೌದಾ? ನೀವು ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟ್ಸು ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನಲ್ಲಿ ವೆರಿಫಿಕೇಶನ್ ಆಗಿದೆ ನಿಮ್ಗೆ ಗೊತ್ತಿರುತ್ತೆ, ಹೌದಲ್ವಾ? ಸೊ ಆನ್ಲೈನ್ ವೆರಿಫಿಕೇಶನ್ ಆಗಿದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈಡ್, ಹಾಗೆ ನೀವು ಎಲಿಜಿಬಿಲಿಟಿ ಇದ್ದೀರಾ, ಇಷ್ಟು ಡಾಕ್ಯುಮೆಂಟ್ಸ್ ವೆರಿಫೈಡ್ ಇದಾವೆ, ಇಷ್ಟು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದಾವೆ, ಇಷ್ಟು ಡಾಕ್ಯುಮೆಂಟ್ಸ್ ಎಕ್ಸ್ಪೈರ್ ಆಗಿದ್ದಾವೆ, ಆಕ್ಟಿವ್ ಇದಾವೆ, ಏನು ತಿಳಿಸಿಲ್ಲ. ಸೊ ಈ ಥರ ಏನು ತಿಳಿಸಿಲ್ಲ ಅಂದರೆ ನಿಮ್ಮದು ಯಾವ ಥರ ನೀವು ಎಲಿಜಿಬಲ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಿದೆಲ್ಲ, ಸೊ ಅವ್ರದ್ದು ಇನ್ನೂ ಇಷ್ಟವರೆಗೂ ಇನ್ನೂ ಬಿಟ್ಟಿಲ್ಲ. ಎಷ್ಟು ಜನ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ ಒಂದು KCT ಆಪ್ಷನ್ಗೆ, ಹೌದಾ? ಇನ್ನು ಅವ್ರದ್ದು ಬಿಟ್ಟಿಲ್ಲ. ಆಮೇಲೆ ಒಂದು NCC ಸ್ಕೌಟ್ಸು ಸ್ಪೋರ್ಟ್ಸು ವಿದ್ಯಾರ್ಥಿಗಳದೊಂದು ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ ಬಿಟ್ಟಿದ್ದಾರೆ, ಓಕೆನಾ? ಸೊ ಆ ಥರ ಎಲಿಜಿಬಿಲಿಟಿ ಹ್ಯಾಂಡಿಕ್ಯಾಪ್ ಇದಾಗಿರ್ಬೋದು, ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ಇವರೆಲ್ಲ ಎಷ್ಟು ಜನ ಎಲಿಜಿಬಿಲಿಟಿ ಇದ್ದಾರೆ ಅಂತ ಬಿಡಬೇಕು. ಅದಕ್ಕಿಂತ ಮುಂಚೆ ಅವ್ರ ರಿಸರ್ವೇಷನ್ಸ್ ಎಲ್ಲ ಕರೆಕ್ಟ್ ಆಗಿದಿಲ್ಲ ಅಂತ ಒಂದ್ಸಲ ಬಿಡಬೇಕು ವಿದ್ಯಾರ್ಥಿಗಳೇ. ಯಾಕೆಂದರೆ ರಿಸರ್ವೇಷನ್ಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ನೀವು ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಎಲ್ಲ ಎಕ್ಸ್ಪೈರ್ ಆಗಿದ್ದರೆ ನೀವು ರಿಸರ್ವೇಷನ್ಸ್ ಅಪ್ಲೈ ಆಗಲ್ಲ. ಹೈದರಾಬಾದ್ ಕರ್ನಾಟಕ ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು. ಸೊ ಈ ಥರ ರಿಸರ್ವೇಷನ್ಸ್ ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತಲ್ಲ ಮುಂದೆ ಸೀಟ್ ಪಡೆಯೋಕ್ಕೆ. ಸೊ ಹಾಗಾಗಿ ಇನ್ನೂ ಬಿಟ್ಟಿಲ್ಲ. ಸೊ ಎಲಿಜಿಬಿಲಿಟಿ ಲೀಸ್ಟ್ ಬಿಡಬೇಕು. ಅದಕ್ಕಿಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಎಷ್ಟು ಜನ ಕನ್ಫರ್ಮ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ವೆರಿಫಿಕೇಷನ್ ಆಗಿರುತ್ತೆ. ಸೊ ನೀವು ರಿಸರ್ವೇಷನ್ಸ್ ಏನಂತ ಬಿಡಬೇಕು. ಇವೆಲ್ಲ ಬಿಟ್ಟಿದ ಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ತಾರೆ. ಸೊ ರಿಸರ್ವೇಷನ್ಸ್ ಎಲ್ಲ ಕರೆಕ್ಟ್ ಆಗಿದ್ಮೇಲೆ, ರಿಸರ್ವೇಷನ್ಸ್ ಏನು ಕರೆಕ್ಟ್ ಆಗಿದಾವಲ್ಲ ಅವೇ ಡಾಕ್ಯುಮೆಂಟ್ಸ್ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕಾಣ್ತವೆ. ಸೊ ಹಾಗಾಗಿ ನಿಮ್ಮದು ಇನ್ನೂ ವೆರಿಫಿಕೇಷನ್ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ವಿದ್ಯಾರ್ಥಿ. ಸ್ವಲ್ಪ ತಡೆ ಆಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ವೆರಿಫಿಕೇಷನ್ ಸ್ಲಿಪ್ ಆಗಿದ್ಮೇಲೆ ಸ್ವಲ್ಪ ದಿನಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಫೈನಲ್ ಡ್ರಾಫ್ಟ್ ಕಾಪಿ ಒಂದು ಬಿಡಬೇಕಾಗತ್ತೆ. ಸೊ ಯಾಕೆಂದರೆ ಅವ್ರು ಹೇಳಿದ್ದಾರೆ ಏನೋ ಚೇಂಜಸ್ ಇದ್ರು ಮಾಡ್ಕೋಬೋದು ಅಂತ ಹೇಳಿದಾರೆ ಒಂದು ಡ್ರಾಫ್ಟ್ ಕಾಪಿಯನ್ನು. ಸೊ ಫೈನಲ್ ಡ್ರಾಫ್ಟ್ ಕಾಪಿ ಒಂದು ಬಿಡಬೇಕು, ಆಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್, ಆಮೇಲೆ ಒಂದು ಆಪ್ಷನ್ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ಸದ್ಯಕ್ಕೆ ಇನ್ನೂ ಎಲಿಜಿಬಿಲಿಟಿ ಲೀಸ್ಟ್ ಬಿಟ್ಟಿಲ್ಲ, ಸದ್ಯಕ್ಕೆ ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಟ್ಟಿಲ್ಲ ವಿದ್ಯಾರ್ಥಿ. ಸ್ವಲ್ಪ ವೆಯ್ಟ್ ಮಾಡಿ. ಬಿಟ್ಟರೆ ಈ 1 ವೀಕ್ ಇನ್ನೊಂದು 2 ವೀಕ್ಸಲ್ಲೇ ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಹಾಗೆಯೇ ಒಂದು ಜೂನ್ ಎಂಡಿಗೆಲ್ಲ ಫಸ್ಟ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ, ಓಕೆನಾ? ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಕನ್ಫರ್ಮ್ ಆಗಿ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.